ಕದನ ವಿರಾಮಕ್ಕೆ ಇರಾನ್ ಡೋಂಟ್ ಕೇರ್. ಲೆಬನಾನ್ ಮೇಲೆ ದಾಳಿ ಮುಂದುವರಿಸಿದ ಇಸ್ರೇಲ್. ಇರಾನ್ ದಾಳಿ ಬೆನ್ನಲ್ಲೇ ಹಾರ್ಮುಜ್ ಜಲಸಂಧಿ ಮತ್ತೆ ಕ್ಲೋಸ್. ಬರೋಬ್ಬರಿ 10 ಕಂಡೀಷನ್ಸ್ ಮೇಲೆ ಇರಾನ್ ಹಾಗೂ ಅಮೆರಿಕ ದೇಶಗಳ ನಡುವಿನ ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿತ್ತು. ಇರಾನ್ ಹಾಗೂ ಅಮೆರಿಕ ದೇಶಗಳ ನಡುವೆ 2 ವಾರಗಳ ಕಾಲ ಕದನ ವಿರಾಮ ಘೋಷಣೆಯಾಗಿದೆ. ಆದರೆ ಇಸ್ರೇಲ್ ಕದನ ವಿರಾಮಕ್ಕೆ ಡೋಂಟ್ ಕೇರ್ ಅಂದಿದ್ದು ಇರಾನ್ನ ಲೆಬನಾನ್ ಮೇಲೆ ಬಾಂಬ್ ಕ್ಷಿಪಣಿ ದಾಳಿಯನ್ನೇ ಮಾಡಿದ್ದು. ಕಟ್ಟಡಗಳು ನೆಲಸಮವಾಗಿದ್ದಾವೆ, ಅಮಾಯಕ ಜನರು ಬಲಿಯಾಗಿದ್ದಾರೆ. ಇರಾನ್ನ ಲೆಬನಾನ್ ಮೇಲೆ ಕೇವಲ 10 ನಿಮಿಷದಲ್ಲಿ ಇಸ್ರೇಲ್ ಸೇನೆ 100 ಕ್ಷಿಪಣಿ ದಾಳಿ ನಡೆಸಿದೆ. ಮಿಸೈಲ್ ದಾಳಿಯಿಂದಾಗಿ ಲೆಬನಾನ್ ಸ್ಮಶಾನದಂತಾಗಿದೆ. 100ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇಸ್ರೇಲ್ ದಾಳಿ ಮಾಡಿದ್ದು 300ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರೆ, ಇನ್ನು ಮಿಸೈಲ್ ಅಟ್ಯಾಕ್ನಿಂದಾಗಿ ಕಟ್ಟಡಗಳು ಛಿದ್ರವಾಗಿದ್ರೆ, ಇಸ್ರೇಲ್ನ ದಾಳಿಯಿಂದಾಗಿ ಜನರು ಚೀರಾಡತೊಡಗಿದ್ರು. ಇನ್ನು ಇಸ್ರೇಲ್ನ ದಾಳಿಗಳಿಗೆ ಪ್ರತಿಯಾಗಿ ಹಿಜ್ಬುಲ್ಲಾ ಉಗ್ರ ಸಂಘಟನೆ ಕೂಡ ಉತ್ತರ ಇಸ್ರೇಲ್ನ ಸೇನಾ ನೆಲೆಗಳು ಹಾಗೂ ಹೈಫಾ ತೈಲ ಸಂಸ್ಕರಣಾಗಾರದ ಮೇಲೆ ಕ್ಷಿಪಣಿ ದಾಳಿಗಳನ್ನು ನಡೆಸಿದೆ. ಯಾವಾಗ ಕದನ ವಿರಾಮ ಉಲ್ಲಂಘಿಸಿ ಇಸ್ರೇಲ್ ಯುದ್ಧ ಮುಂದುವರಿಸ್ತೋ, ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ಕ್ಲೋಸ್ ಮಾಡಿದೆ. ಕದನ ವಿರಾಮದ ವೇಳೆ ಯಾವುದೇ ಕಾರಣಕ್ಕೂ ಹಾರ್ಮುಜ್ ಜಲಸಂಧಿಯನ್ನ ಕ್ಲೋಸ್ ಮಾಡಲ್ಲ ಎಂದಿದ್ದ ಇರಾನ್, ಇಸ್ರೇಲ್ನ ದಾಳಿಯಿಂದಾಗಿ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ. ಇತ್ತ ಇರಾನ್ ಸರ್ಕಾರಕ್ಕೆ ಟ್ರಂಪ್ ಮತ್ತೊಂದು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದು, ಒಪ್ಪಂದ ಮೀರಿದ್ರೆ ಒಡೀಸ್ ಮಾಡುವುದಾಗಿ ಎಚ್ಚರಿಕೆ ನೀಡಿದೆ. ಇರಾನ್ ಸುತ್ತಮುತ್ತ ಅಮೆರಿಕದ ನೌಕಾಪಡೆ, ಯುದ್ಧ ವಿಮಾನಗಳು ಮತ್ತು ಮಿಲಿಟರಿ ಸಿಬ್ಬಂದಿ ಸರ್ವ ಸನ್ನದ್ಧ ಸ್ಥಿತಿಯಲ್ಲಿರಲಿದ್ದಾರೆ ಅಂತ ಟ್ರಂಪ್ ಸ್ಪಷ್ಟಪಡಿಸಿದ್ದಾರೆ. ಒಟ್ಟಿನಲ್ಲಿ ಸದ್ಯಕ್ಕೆ ಈ ಯುದ್ಧ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಭೀಕರ ಯುದ್ಧ ಯಾವ ಹಂತಕ್ಕೆ ತಲುಪಲಿದೆ ಎನ್ನುವುದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.